ನಾವು ಮಾತನಾಡ್ತಾ ಇದ್ವಿ ರಾಜಕೀಯದ ಬಗ್ಗೆ, ಅದರಲ್ಲೂ ಸಿನಿ ಸ್ಟಾರ್ಗಳು ರಾಜಕೀಯಕ್ಕೆ ಎಂಟರ್ ಆಗಿ ಪೊಲಿಟಿಕಲ್ ಸ್ಟಾರ್ ಆಗ್ತಾರ ಅನ್ನೋದ್ರ ಬಗ್ಗೆ. ಬೇಸಿಕಲಿ ನೀವು ಯಾವ ಪಕ್ಷ? ನಾನು ಕಾಂಗ್ರೆಸ್. ಯಾಕೆ ಬಿಜೆಪಿ ಇತ್ತು, ಇಂಡಿಪೆಂಡೆಂಟ್ ಆಗಿ ನಿಲ್ಬೋದಾಯ್ತಲ್ಲ? ಕಾಂಗ್ರೆಸ್ ಪಕ್ಷ ಇವತ್ತಿಂದಲ್ಲ, 160 ವರ್ಷದ ಇತಿಹಾಸ ಇದೆ. ಆಮೇಲೆ ಸಾಕಷ್ಟು ನಾಯಕರು, ಸ್ಪೆಷಲಿ ನಾವೇ ಇಷ್ಟಪಟ್ಟಂತಹ ಗಾಂಧೀಜಿ ಅವರಿರಬಹುದು, ನೆಹರು ಅವರಿರಬಹುದು, ಇಂದಿರಾ ಗಾಂಧಿ ಇರಬಹುದು, ಮೆನಿ ಆಫ್ ದೆಮ್ ಕಾಂಟ್ರಿಬ್ಯೂಟೆಡ್ ಟು ಇಟ್. ನೀವು ಕಲಾವಿದರು, ನೀವು ಚಿಕ್ಕ ವಯಸ್ಸಿನಿಂದನೂ ನಿಮ್ಮ ಕನಸು ಒಂದು ಒಳ್ಳೆಯ ಕಲಾವಿದೆ ಆಗಬೇಕು ಅಂತ ಇರುತ್ತೆ, ಅಥವಾ ಒಂದು ಒಳ್ಳೆ ಕಲಾಕ್ಷೇತ್ರದಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋದು ನಿಮ್ಮ ಕನಸಾಗಿರುತ್ತೆ. ಆದರೆ ಯಾವಾಗ ನೀವು ಒಂದು ಲೆವೆಲ್ ರೀಚ್ ಆಗ್ತೀರಾ, ಒಂದು ಕಲಾವಿದೆ ಆಗ್ತೀರಾ, ಆ ಗುರಿ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಚೇಂಜ್ ಆಗುತ್ತೆ ಅನಿಸುತ್ತೆ. ಇಮಿಡಿಯೇಟು ನೀವು ಪಬ್ಲಿಕ್ ಫಿಗರ್ ಆಗ್ತಿದ್ದಾಗೆ ನಿಮ್ಮ ಗುರಿ ರಾಜಕೀಯದ ಕಡೆಗೆ ವಾಲುತ್ತೆ. ಇದು ಎಷ್ಟರ ಮಟ್ಟಿಗೆ ಸರಿ? ತುಂಬ ಜನ ಕೇಳಿದ್ದಾರೆ, ಮೇಡಮ್ ಇವಾಗ ಸಿನಿಮಾ ಇಲ್ವಾ, ಮಾರ್ಕೆಟ್ ಇಲ್ವಾ, ಅದಕ್ಕೆ ಬಂದಿದ್ದೀರಾ ಅಂತ ರಾಜಕೀಯಕ್ಕೆ. ನಾನು ಕೆಲಸ ಅದ್ರಲ್ಲಿ ಸರಿಯಾಗಿ ಮಾಡೋ ನನಗೆ ಮಾರ್ಕೆಟ್ ಯಾವಾಗಲೂ ಇರುತ್ತೆ. ಇದರಲ್ಲೂ ಅಷ್ಟೇ, ಇವತ್ತು ಕೆಲಸ ನಾನು ಸರಿಯಾಗಿ ಮಾಡಿದ್ರೆ ನಾಳೆನೂ ಇರ್ತೀನಿ, ಇಲ್ಲಾಂದರೆ ಇರಲ್ಲ. ಚಿತ್ರರಂಗಕ್ಕೆ ಮನೋರಂಜನೆ ನೀಡಬೇಕು ಅಂತ ಬಂದಿರೋ ನೀವು ಜನಗಳನ್ನ ಆಳ್ಬೇಕು ಅನ್ನೋ ನಿಮ್ಮ ಉದ್ದೇಶ ಸರಿನಾ? ಆ ಉದ್ದೇಶ ಸರಿ ಅನ್ನೋದಾದರೆ ನೀವು ಜನಗಳಿಗೋಸ್ಕರ ಜನಪ್ರತಿನಿಧಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಜನಗಳಿಗೋಸ್ಕರ ಹಿಂದೆ ಏನು ಮಾಡಿದ್ದೀರಾ ನೀವು? ಜನರನ್ನ ಆಳಕ್ಕೆ ಬಂದಿಲ್ಲ, ಜನರ ಜೊತೆ ಇರಕ್ಕೆ ಬಂದಿದ್ದೀನಿ. ಮತ್ತು ಜನಪರ ಅವರ ಧ್ವನಿ ಏನಿದೆ ಅದನ್ನೇ ನಾನು ಎಕೋ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ವಿನಃ ಅಲ್ಲಿ ನಾನು ಒಂದಿನದಲ್ಲಿ ಬಂದುಬಿಟ್ಟು ನಾನು ಇದೆಲ್ಲ ಬದಲಾವಣೆಗಳು ಮಾಡ್ತೀನಿ, ಇವತ್ತೇ ನಾನು ಇನ್ಫ್ರಾಸ್ಟ್ರಕ್ಚರ್ ತರ್ತೀನಿ, ಆಕಾಶಕ್ಕೆ ಏಣಿ ಹಾಕ್ತೀನಿ ಅಂದರೆ ಅದು ಖಂಡಿತವಾಗ್ಲೂ ಸಾಧ್ಯವೂ ಇಲ್ಲ, ತಪ್ಪು ಆಗುತ್ತೆ. ಅದು ತೆಲುಗು ತಮಿಳು ಫೀಲ್ಡ್ನಲ್ಲಿ ಇರುವಷ್ಟು ಕನ್ನಡ ಚಿತ್ರರಂಗದಿಂದ ಬಂದಂಥವ್ರು, ಚಿತ್ರರಂಗದಿಂದ ಪೊಲಿಟಿಕ್ಸಿಗೆ ಇಳಿದಂಥವ್ರು ಅಷ್ಟು ಯಶಸ್ಸನ್ನು ಕಾಣದೇ ಇರಲಿಕ್ಕೆ ಏನು ಕಾರಣ ಇರ್ಬೋದು ಅಂತ ಅನ್ಸುತ್ತೆ? ತಾವು ಏನಾದ್ರು ಯಾವ ಥರ ವಿಶ್ಲೇಷಣೆ ಮಾಡಿದ್ದೀರಾ? ಪರದೆ ಮೂಲಕ ಹತ್ರ ಆಗ್ತಿದ್ದೀವಿ, 1 to 1 ಹತ್ರ ಆಗ್ತಿಲ್ಲ. ಸೊ ಹಾಗಾಗಿ ಪರದೆ ಮೂಲಕ ನನಗಿಂತ ಹೆಚ್ಚಾಗಿ ಇದು ನನ್ನ ಒಂದು ಅನಾಲಿಸಿಸ್ ಆಯ್ತಾ, ನಾನು ಇದು ಸರಿ ತಪ್ಪು ಅಂತ ಇದು ಮಾಡ್ತಿಲ್ಲ. ಮೇಡಮ್, ರಾಜಕೀಯ ರಾ ಅಂದರೆ ರಾಕ್ಷಸ, ಜ ಅಂದರೆ ಜರಾಸಂಧ, ಕಿ ಅಂದರೆ ಕೀಚಕ, ಈ ಅಂದರೆ ಯಮಸ್ವರೂಪಿ ಆದಂಥ ಇಂಥ ಒಂದು ರಾಜಕೀಯಕ್ಕೆ ಹಂಗೆ ಮಾಡಿದ ಅದನ್ನ ನಂಗೆ ಗೊತ್ತಿರಲಿಲ್ಲ. ಏನು ರಾಜಕೀಯ, ನೀವು ರಾಜಕೀಯ ಅಂತ ಹೇಳಿದ್ರೆ ಒಂದು ದುಷ್ಟರ ಲೋಕ, ಬರೀ ದುಡ್ಡು ಮಾಡಕ್ಕೆ ಬಂದಿದ್ದಾರೆ, ಒಂದು ಕರಪ್ಷನಿಗೆ ಬಂದಿದ್ದಾರೆ, ಬರೀ ಲಂಚ ತಿಂತಾರೆ, ಬರೀ ಕೆಟ್ಟವರೇ ಇದ್ದಾರೆ ಅಂತ ಹೇಳಿದ್ರೆ, ಹಂಗಾರೆ ಕೆಟ್ಟವ್ರ ಕೈಯಲ್ಲಿ ಯಾಕೆ ಕೊಟ್ಟಿದ್ದೀರಾ ನೀವು ದೇಶ ಆಡಲಿಕ್ಕೆ? ಯು ಶುಡ್ ಡೂ ಸಮಥಿಂಗ್. ಸಿನಿ ಸ್ಟಾರ್ಗಳು ಪೊಲಿಟಿಕ್ಸಿಗೆ ಬಂದಂಥವ್ರಲ್ಲಿ ನಿಮಗೆ ಯಾರನ್ನಾರು ನೀವು ಐಡಲೈಸ್ ಮಾಡ್ತೀರಾ? ಓಕೆ, ಇವ್ರ ಥರ ನಾನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾರು ಒಬ್ರು ಇನ್ಸ್ಪೈರ್ ಮಾಡ್ತಾರಾ ನಿಮಗೆ? ಜಯಲಲಿತಾ ಅವ್ರ ಬಗ್ಗೆ ನನಗೆ ಪರ್ಸ್ನಲಿ ಅವ್ರು ಹೇಗೆ ರಾಜಕೀಯವನ್ನು ಹೇಗೆ ಇದು ಮಾಡಿ ನಿಭಾಯಿಸಿದ್ದಾರೆ ಅನ್ನೋಂಥ ನನಗೆ ಗೊತ್ತಿಲ್ಲ. But I still feel she is standing as a very strong lady, even coming from a film industry. ಅದು ತುಂಬ ಕಷ್ಟ ಇದೆ. ಅಂದರೆ ಅಷ್ಟೊಂದು ಜನನ ಒಂದು ಹಿಡಿತದಲ್ಲಿ ಇಟ್ಕೊಂಡು ಒಂದು ಹೆಂಗಸಾಗಿರ್ಬಹುದು, ಒಂದು ಆರ್ಟಿಸ್ಟ್ ಆಗಿ ಕಲಾವಿದೆಯಾಗಿ ಬಂದು ಅಷ್ಟೊಂದು ಸಾಧನೆ ಮಾಡೋದು, ಐ ಥಿಂಕ್ ಇಟ್ಸ್ ಪ್ರಿಟಿ ಡಿಫಿಕಲ್ಟ್. ಇವಾಗ ಸಿನಿ ತಾರೆಯರು ಇಂಡಸ್ಟ್ರಿಗೆ ಬರೋದು ಸೊಸೈಟಿ ಮುಖಾಂತರ ನೋಡಬೇಕಾದ್ರೆ ಪ್ರತಿಯೊಬ್ಬರು ಕೇಳೋದೇನು ಗೊತ್ತಾ, ಅವ್ರು ಬರೋದೇ ಹಣ ಮಾಡೋದಕ್ಕೋಸ್ಕರ ಅಂತ. ನೀವು ಆ ಥರ ಹಣ ಮಾಡೋದಕ್ಕೋಸ್ಕರನೇ ಬಂದಿದ್ದೀರಾ? ನಾನಂತೂ ಅದಕ್ಕೆ ಬಂದಿಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ಮೋರ್ ಓವರ್ ನೆವರ್ ಮನಿ ಹ್ಯಾಸ್ ಕೈಂಡ್ ಆಫ್ ಒಂದು ಇನ್ಸ್ಪಿರೇಷನ್ ಆಗಿ ಅದ್ರ ಹಿಂದೆ ಓಡೋ ಅಂಥ ಪರಿಸ್ಥಿತಿ ನನಗೆ ಬರಲೂ ಇಲ್ಲ. ಬಿಕಾಸ್ ಐ ನೆವರ್ ಬಿಲೀವ್ಡ್ ಇನ್ ಇಟ್. ಹಣಕ್ಕಾಗಿ ರಾಜಕೀಯವಾಗಿ ಬರ್ತಾನೆ ಅಂತ ಹೇಳಿದ್ರೆ ಅವ್ನು ಖಂಡಿತವಾಗ್ಲೂ ನಮ್ಮ ಸಮಾಜಕ್ಕಾಗಿ ಏನೂ ಮಾಡೋಕ್ಕಾಗಲ್ಲ. ಅಂಥವ್ರನ್ನ ನೀವು ಖಂಡಿತವಾಗ್ಲೂ ಎಲೆಕ್ಟ್ ಮಾಡಲೇಬಾರ್ದು. ಇಟ್ ಈಸ್ ಇನ್ ಯೋರ್ ಹ್ಯಾಂಡ್ಸ್. ಒಂದು ವೇಳೆ ನಿಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಒಳ್ಳೆ ಪೊಸಿಷನ್ ಸ್ಥಾನಮಾನ ಸಿಗಲಿಕ್ಕೆ ಬೇರೆ ಪಕ್ಷಕ್ಕೆ ಪಕ್ಷಾಂತರ ಆಗ್ತಾರೆ. ಎಕ್ಸಾಂಪಲ್ ಪೂಜಾ ಗಾಂಧಿ, ರಕ್ಷಿತಾ, ಈ ಥರ. ನಾವು ಯಾವಾಗಲೂ ಒಂದು ವೃತ್ತಿ ಆಗಿರಬಹುದು ಅಥವಾ ನಮ್ಮ ಬೆಳವಣಿಗೆ ನಾವು ಬೆಳಿಬೇಕಾದ್ರೆ ನಮ್ಮಲ್ಲಿ ಏನು ನಾವು ಶಿಸ್ತು ಪಾಲನೆ ಮಾಡಿರ್ತೀವಿ, ಅಥವಾ ನಮ್ಮಲ್ಲಿ ಏನು ನಮ್ಮ ಒಂದು ಚಾರಿತ್ರ್ಯ ಅಥವಾ ವ್ಯಕ್ತಿತ್ವನ ನಾವು ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನಮ್ಮೊಳಗೆ, ಅದೇ ಪ್ರತಿ ಸತಿನೂ ರಿಫ್ಲೆಕ್ಟ್ ಆಗೋದು ಅಂತ ನನ್ನ ಅನಿಸಿಕೆ. ಆ ಯೋಚನೆ ಮಾಡಿ ಬಂದವರು ಖಂಡಿತವಾಗ್ಲೂ 100% ಕೊಡಕ್ಕೆ ಸಾಧ್ಯ ಇದೆ. ಓಕೆ, ಸೊ 2 ದೋಣಿಯಲ್ಲಿ ಕಾಲಿಟ್ರು ನಿಮಗೆ ಯಶಸ್ಸು ಸಿಗಲಿ ಇಲ್ಲ, ಸೊಸೈಟಿ ದೋಣಿ ಅಲ್ಲ. ಅದಕ್ಕೆ ನಾನು ಸಾಫ್ಟ್ ಸ್ಮೂತ್ ಆಗಿ ದೋಣಿಲಿ ಹೋಗ್ತಾ ಇದ್ದೀನಿ, ಸ್ಪೀಡ್ ಬೋಟಲ್ಲಿ ಹೋಗ್ತಿಲ್ಲ. ನಾನು ಹೆಂಗಂದ್ರು ಬಂದಿರೋಳೆ ಮುಗವಿ ಇರ್ತೀನಿ, ನಂಗೆ ದೋಣಿ ಓಡ್ಸೋಕ್ಕೆಲ್ಲ ಚೆನ್ನಾಗೇ ಗೊತ್ತು. ಸೊ ಐ ಆಮ್ ನಾಟ್ ಗೋಯಿಂಗ್ ಇನ್ ದ ಮೋಟರ್ ಬೋಟ್. ನಾನು ಯಾವ ರೇಸಲ್ಲೂ ಇಲ್ಲ ಮೋಟರ್ ಬೋಟಲ್ಲಿ. ಸೊ ಹಾಗಾಗ್ಬಿಟ್ಟು ಸಮಾಜದ ಒಂದು ಅಂಶ ನಾವೆಲ್ಲರೂ ಆಗಿರೋದ್ರಿಂದ ಸಮಾಜನ ನಾವು ದೋಣಿ ಅಂತ ಪರಿಗಣಿಸದೇ ಇರೋದು ಒಳ್ಳೇದು. ಓಕೆ, ಸೊ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗ್ತಾ ಇದ್ದೀನಿ ಅಂತಂದರೆ ಭಾವನಾಗೆ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಭಾವನಾ. ಎಲ್ಲ ಸ್ಟೂಡೆಂಟ್ಸ್ಗಳ ಜೊತೆ ಶೇರ್ ಮಾಡಿದ್ರಿ ನಿಮ್ಮ ಅನುಭವ, ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. Thank you so much. It was really a wonderful experience for me. Thank you so much.
ಸಿನಿ ಸ್ಟಾರ್ ಆಗಿರುವಂತಹ ಭಾವನಾ ಪೊಲಿಟಿಕಲ್ ಸ್ಟಾರ್ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಈ ನಮ್ಮ ವಾಯ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಟ್ಟೆ ವಿದ್ಯಾರ್ಥಿಗಳು ತುಂಬಾ ಪವರ್ಫುಲ್ ಆಗಿ ಮಾತನಾಡಿದು ರಾಜಕೀಯ ರಂಗದಲ್ಲಿ ಸಿನಿ ತಾರೆಯರ ರಂಗು ಯಾವ ರೀತಿ ಇರುತ್ತೆ ಅಂತ. ಮತ್ತೆ ಮುಂದಿನ ವಾರ ಇನ್ನೊಂದು ವಿಷಯದೊಂದಿಗೆ ಇನ್ನೊಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಸಿಗೋಣ ನಮ್ಮ ವಾಯ್ಸ್ನಲ್ಲಿ. ಅಲ್ಲಿಯವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.